ನಮಸ್ಕಾರ. ನಮಸ್ಕಾರ. ಮಲ್ಲಿಕಾರ್ಜುನ್ ರೋಣದವರೇ, ಹಾಂ, ನಾನು ಕನೆಕ್ಟ್ ಇಂಡಿಯಾದಿಂದ ಬಂದಿರತಕ್ಕಂಥ ವಿಷಯ. ನಿಮ್ಮ ಹೆಸರು ಮೊರಬ ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಿಂದ ಮುಂದಿನ ಚುನಾವಣೆಯಲ್ಲಿ ಪ್ರಬಲವಾಗಿ ನಿಮ್ಮ ಹೆಸರು ಕೇಳಿ ಬರ್ತಾ ಇದೆ. ಈ ಹೆಸರು ಕೇಳಿ ಬರ್ತಾ ಇರೋದು ಸತ್ಯ ಸುಳ್ಳು ಸರ್? ಹೆಸರು ಕೇಳಿ ಬರ್ತಾ ಇರೋದೇನೋ ಸತ್ಯ, ಬಟ್ ನಾ ಇಲ್ಲಿವರೆಗೂ ಆ ಯೋಚನೆ ಏನು ಮಾಡಿಲ್ಲ. ಬಟ್ ಹೈಕಮಾಂಡ್ ಒಪ್ಪಿ ಕೆಟಗರಿ ಬಂದು ಎಲ್ಲ ನಮ್ಮ ಜನ ಅದಕ್ಕೆ ಎಸ್ ಅಂತೇಳಿ ಒಪ್ಪಿದ್ರೆ ನಿಲ್ಲಬೇಕು ಅನ್ನುವಂಥ ಇಚ್ಛೆ ಇದೆ. ಪ್ರಬಲ ಆಕಾಂಕ್ಷಿ ಇದ್ದೀರಾ? ಇದೇನೆ, ಅದು ಹೈಕಮಾಂಡ್ ಮತ್ತು ಕ್ಷೇತ್ರ ಜನತೆ ಮೇಲೆ ಹೌದೌದು, ಅವ್ರ ಮೇಲೆ ಡಿಪೆಂಡ್ ಆಗ್ತದೆ. ನೀವು ಆಕಾಂಕ್ಷಿ ಆಗಿರ್ತಕ್ಕಂಥ ವಿಷಯ ಈಗಿನಿಂದ ಇದೆಯಾ ಅಥವಾ ಮೊದಲಿಂದ ಇದೆ ಸರ್? ಇಲ್ಲ, ಮೊದಲಿನಿಂದನೂ ಆಕಾಂಕ್ಷೆ ಇದ್ದೆ. ಮೊದಲು ಒಂದು ಸರಿ ಜನರಲ್ ಬಂದಿತ್ತು, ಆವಾಗ ಬಿ ಜೆ ಪಿಯಲ್ಲಿ ಇದ್ದೆ ನಾನು. ಬಿ ಜೆ ಪಿಯಲ್ಲಿ ನನಗೆ ಟಿಕೆಟ್ ವಂಚಿತಾಗಿ ಅಡಿವಪ್ಪ ಮುನಿಮಿ ಅವರಿಗೆ ಟಿಕೆಟ್ ಹೋಯಿತು. ಹಾಗಾಗಿ ಅಲ್ಲಿಂದ ಇಲ್ಲಿವರೆಗೆ ಕೆಟಗರಿನೇ ಬಂದಿಲ್ಲ. ಹೀಗಾಗಿ ಆಕಾಂಕ್ಷೆ ಹಂಗೆ ಉಳ್ಕೊಂಡು ಕೂತಿದೆ. ಸರಿ, ಆಕಾಂಕ್ಷೆ ಹಾಗೆ ಪೆಂಡಿಂಗಲ್ಲಿ ಉಳ್ಕೊಂಡಿದೆ. ಈಗ ಕಾಂಗ್ರೆಸ್ನಲ್ಲಿ ಬಂದರೆ ಕಾಂಗ್ರೆಸ್ ಏನು ನೋಡಿ ಕಾಂಗ್ರೆಸ್ಸಿಗೆ ಬಂದರೆ ಸರ್? ಕಾಂಗ್ರೆಸ್ಸು ನಾನು ನಮ್ಮ ಸಾಹೇಬ್ರ ಜೊತೆನೇ ಬಂದಿದ್ದೀನಿ, ಕೋನರೆಡ್ಡಿ ಸಾಹೇಬ್ರ ಜೊತೆ. ಯಾಕಂದ್ರೆ ಅವ್ರ ಜೊತೆನೇ ಇದ್ದೆ ನಾನು ನಮ್ಮ ಜೆ ಡಿ ಎಸ್ನಲ್ಲಿ. ಅವರು ನಮ್ಮ ಸಾಹೇಬರು ಕಾಂಗ್ರೆಸ್ಸಿಗೆ ಬಂದಮೇಲೆ ಅವ್ರ ಜೊತೆ ನಾನು ಕೂಡ ಕಾಂಗ್ರೆಸ್ಸಿಗೆ ಬಂದಿದ್ದೇನೆ. ಈಗ ಕಾಂಗ್ರೆಸ್ನಲ್ಲಿ ಬಂದಾಗ ಯಾವ ರೀತಿ ಡೆವಲಪ್ಮೆಂಟ್ಗೆ ಪಾತ್ರವಾಗ್ತದೆ ನಿಮ್ಮ ಕ್ಷೇತ್ರ? ಕಾಂಗ್ರೆಸ್ಸಿಗೆ ಡೆವಲಪ್ಮೆಂಟಿಗೂ ಈಗಿನ ಡೆವಲಪ್ಮೆಂಟಿಗೂ ಇರುವಂಥ ವ್ಯತ್ಯಾಸ, ಇರುವಂಥ ಜನ ತೃಪ್ತಿದಾಯಕವಾಗಿ ಪಟ್ಟಿರ್ತಕ್ಕಂಥ ಖುಷಿಗಳನ್ನು ಯಾವ ವಿಷಯದಲ್ಲಿ ಸರ್ ನವಲಗುಂದ ಕ್ಷೇತ್ರ? ನವಲಗುಂದ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸಾಮಾನ್ಯ ಎನ್ ಎಚ್ ಕೋನರೆಡ್ಡಿ ಅವರು ಏನು 13ರಿಂದ 18ರವರೆಗೆ ಏನು ಒಂದು 3,300 ಕೋಟಿಗಳ ಅನುದಾನವನ್ನು ನಮ್ಮ ಕ್ಷೇತ್ರಕ್ಕೆ ತೊಗೊಂಬಂದಿದ್ರು. ಈಗ 2023ರಿಂದ 28ರವರೆಗೆ ಸುಮಾರು 5,000 ಕೋಟಿಗಳನ್ನ ತರಬೇಕು ಅನ್ನುವಂಥ ಒಂದು ಸದುದ್ದೇಶನ ಇಟ್ಕೊಂಡಿದ್ದಾರೆ. ಆ ಒಂದು ವಿಷಯದಲ್ಲಿ ನಾವು ಸಫಲರಾಗ್ತೀವಿ ಅಂತ ನನಗೆ ಆತ್ಮವಿಶ್ವಾಸ ಇದೆ. ನನ್ನ ಕೊನೆ ಪ್ರಶ್ನೆ, ಎಷ್ಟು ಸೀರಿಯಸ್ ಆಗಿದ್ದಾರೆ ಮೊರಬ ಜಿಲ್ಲಾ ಪಂಚಾಯತಿ ಕ್ಷೇತ್ರ ಚುನಾವಣೆ? ತುಂಬ ಸೀರಿಯಸ್ ಆಗಿದೆ. ಒಂದು ವೇಳೆ ನಿಮಗೆ ನಾಮಿನೇಟ್ ಯಾವ ರೀತಿ ಕೆ ಎಮ್ ಸಿ ನಾಮಿನೇಟ್ ಸದಸ್ಯರಾಗಿ ಆಗಿರಿ, ಅದೇ ರೀತಿ ನಿಮಗೆ ಅಡ್ವಾನ್ಸ್ ಬುಕ್ಕಿಂಗ್ ಆಗಿಬಿಟ್ರೆ ಮಾರೇ ತೋ 6 ಮಾರಿಗೆ ನೈತೋ ಖೇಲ್ ಮಿಂದ ಇರಂಗೆ ಅನ್ನೋದರ ಇದರಿಂದ ನಿಮಗೆ ಫೈನಲ್ ಆದರೆ ಎದುರಾಳಿ ಅವರಿಗೆ ಇದ್ದಿರ್ತಕ್ಕಂಥ ಸಂದರ್ಭ ಈ ಗ್ಯಾರಂಟಿ ಯಾವ ರೀತಿ ಬೆಂಬಲ ಕೊಡ್ಬೋದು ನಿಮಗೆ? ಇಲ್ಲ, ಗ್ಯಾರಂಟಿ ಅಂತರೂ ಎಲ್ಲ ಜನರ ಮನಸ್ಸಿನಲ್ಲಿ ಉಳ್ಕೊಂಡ್ಬಿಟ್ಟಿದ್ದಾವೆ. ಯಾಕಂದ್ರೆ ಗ್ರಾಮೀಣ ಭಾಗದಾಗ, ಈ ಸಿಟಿ ಒಳಗೆ ಬೇರೆ, ಗ್ರಾಮೀಣ ಭಾಗದಾಗ ಗ್ಯಾರಂಟಿಯಿಂದ ತುಂಬ ಅನುಕೂಲ ಆಗಿದೆ. ಆ ಗ್ಯಾರಂಟಿ ನಮ್ಮ ಕೈ ಹಿಡಿತಾವನ್ನುವಂಥ ಆತ್ಮವಿಶ್ವಾಸ ನಮಗಿದೆ. ನಮಸ್ತೆ. ನಮಸ್ತೆ. ಹಾಗಾದರೆ ಮೊರಬ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಪ್ರಬಲ ಟಿಕೆಟ್ ಆಕಾಂಕ್ಷಿ? ಹೌದು.